Good morning, my dear students. See, in the previous classes, we have discussed about the microeconomics concept, isn't it? And as you know that due to the COVID pandemic disease, the regular classes are not going on. As a result of it, we are taking what? Online video classes, and even you are attending that, alva? So, ಈ ಕೋವಿಡ್ ಪ್ಯಾಂಡಮಿಕ್ ಡಿಸೀಸಿಂದ ನಾವು ರೆಗ್ಯುಲರ್ ಕ್ಲಾಸಸ್ನ ಮಾಡ್ತಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ಆನ್ಲೈನ್ ವಿಡಿಯೋ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ಅಟೆಂಡ್ ಮಾಡ್ತಿದ್ದೀರಾ. ನಿಮಗೆಲ್ಲ ಗೊತ್ತಿರೋ ಹಾಗೆ 30% ಆಫ್ ಸಿಲೆಬಸ್ನ ಕಡಿಮೆ ಮಾಡಿದ್ದಾರೆ ಅಲ್ವಾ. ಸೊ ಕೆಲವೊಂದು ಚಾಪ್ಟರ್ಸ್ನ ರಿಮೂವ್ ಮಾಡಿದ್ದಾರೆ. ಹಂಗಾಗಿ ಓವರಾಲ್ ನಾವೇನು ಹೇಳ್ಬೋದು, we can observe that so many chapters have been removed and only few chapters have been retained for your second PUC economics. Okay, so now first let me tell you about that. See, as we know that we have two parts in this economics in this second PUC. Part first is microeconomics and part second is macroeconomics alva. Two parts ide. Ondo part first alli microeconomics ಬಗ್ಗೆ ತಿಳ್ಕೊಂಡಿದ್ದೀರಾ ಆಲ್ರೆಡಿ. ಸೆಕೆಂಡ್ ಪಾರ್ಟ್ ಮ್ಯಾಕ್ರೋ ಎಕನಾಮಿಕ್ಸ್, ಅದು ನಾವೀಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಸೊ ಮೈಕ್ರೋ ಎಕನಾಮಿಕ್ಸ್ ಪಾರ್ಟಲ್ಲಿ ನಮಗೆ 4 ಚಾಪ್ಟರ್ಸ್ ಇದೆ. ಇನ್ನು 2 ಚಾಪ್ಟರ್ಸ್ನ ರಿಮೂವ್ ಮಾಡಿದ್ದಾರೆ, ಅಂದರೆ ಸಿಲೆಬಸ್ಸಲ್ಲಿ ಇಲ್ಲ ಈ ಸರಿ ನಿಮಗೆ. ನೆಕ್ಸ್ಟು ಪಾರ್ಟ್ ಸೆಕೆಂಡಲ್ಲಿ ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ, ಅಲ್ಲಿ 4 ಚಾಪ್ಟರ್ಸ್ ಇದೆ, ಇನ್ನು 2 ಚಾಪ್ಟರ್ಸ್ ಇಲ್ಲ. ಸೊ ಫಸ್ಟ್ ಏನಿದೆ ಅದನ್ನು ಚಾಪ್ಟರ್ಸ್ನ ಬರೆದ್ಬಿಡ್ತೀನಿ, ನಂತರ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಟಾಪಿಕ್ಸ್ನ ಸ್ಟಾರ್ಟ್ ಮಾಡೋಣ. ಓಕೆ, see in this microeconomics, the chapters what you are to study will be for your second PUC exam. First one is introduction chapter, next one is theory of consumer behavior. Okay, third chapter is production and cost. Production and cost. Next, fourth chapter is theory of firm under perfect competition, isn't it? ಸೊ ಇದಿಷ್ಟು ಚಾಪ್ಟರ್ಸು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಪ್ರೀವಿಯಸ್ಲಿ ವಾಟ್ ಐ ಸೆಡ್ ಅಬೌಟ್ ದ ಸಿಲೆಬಸ್, ನೋ, at that time I have said that we have 12 chapters, but they have reduced the syllabus. Now only will be having how many chapters? 8 chapters ಇದೆ. ಅದರಲ್ಲಿ ಮೈಕ್ರೋ ಎಕನಾಮಿಕ್ಸಲ್ಲಿ 4 ಚಾಪ್ಟರ್ಸ್ ಮಾತ್ರ ಇರುತ್ತೆ. ಓಕೆ, ಫಸ್ಟ್ ಇಂಟ್ರಡಕ್ಷನ್ ಚಾಪ್ಟರ್ ಅದು ಆಗಿದೆ ಅಲ್ವಾ ಆಗಲೇ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಆಲ್ರೆಡಿ ವಿ ಹ್ಯಾವ್ ಫಿನಿಶ್ಡ್. Third one is production and cost, that also we have already completed. Then fourth one is theory of firm under perfect competition. All these chapters have been already completed in your classes, isn't it? ಅಲ್ಲಿ ನಾನು ಹೇಳಿದಾಗ ಏನು ಹೇಳಿದ್ದೆ ಹೇಳಿ, ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಚಾಪ್ಟರ್ ತೊಗೊಂಡ್ರೆ ಅಲ್ಲಿ 6 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ, ಸೆಕೆಂಡ್ ಚಾಪ್ಟರ್ 20 ಮಾರ್ಕ್ಸ್ ಅಂತ ಹೇಳಿದ್ದೆ. ಈಗ ನಂಬರ್ ಆಫ್ ಚಾಪ್ಟರ್ಸ್ ಕಡಿಮೆ ಆಗಿರೋದ್ರಿಂದ ಸೊ ಅಕಸ್ಮಾತ್ ಏನಾದರೂ ಈ ಚಾಪ್ಟರ್ 20 ಮಾರ್ಕ್ಸ್ ಬದಲು ಹೆಚ್ಚಿಗೆ ಅಥವಾ ಇದರಲ್ಲಿ ಕಡಿಮೆ ಮಾಡಿ ಈ ಚಾಪ್ಟರ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಕ್ವೆಶನ್ಸ್ ಬಂದರೂ ಕೂಡ ಬರ್ಬೋದು. ಅದೇನು ಚೇಂಜಸ್ ಇದ್ರೂ ಕೂಡ ನೆಕ್ಸ್ಟ್ ನಮಗೆ ಇನ್ಫಾರ್ಮೇಷನ್ ಬಂದ ನಂತರ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆ, ಬಟ್ ಏನಿದೆ, ಆ್ಯಸ್ ಪರ್ PU ಬೋರ್ಡ್ ಬ್ಲೂ ಪ್ರಿಂಟ್ ಯು ಪ್ರಿಪೇರ್ ವೆಲ್. ಓಕೆ, ಆ್ಯಂಡ್ ಏನೇನು ಚಾಪ್ಟರ್ಸ್ ಇದೆನೋ ಅಷ್ಟು ಕೂಡ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಪ್ರತಿಯೊಂದು ಕಾನ್ಸೆಪ್ಟ್ಗೂ ನೀವು ಕಲಿತಾ ಹೋಗಬೇಕು, ಗೊತ್ತಾಯ್ತಾ. ನಂಬರ್ ಆಫ್ ಚಾಪ್ಟರ್ಸ್ ಕಡಿಮೆ ಆದಂಗೆ ಸೊ ದೇರ್ ಆರ್ ಮೋರ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಸೇಮ್ ಕ್ವೆಶನ್ಸ್ ಆರ್ ದ ಆಲ್ ದ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೇಮ್ ಕ್ವೆಶನ್ ನಿಮಗೆ ಬೇರೆ ಈಗ ಒಂದರಲ್ಲಿ 1 ಮಾರ್ಕಿಗೆ ಬರುತ್ತೆ, ಇನ್ನೊಂದು ಹತ್ರ 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್ ಅಲ್ವಾ. ಈ ರೀತಿ ಇತ್ತು ನಮ್ಮ ಪ್ಯಾಟ್ರನು. ಹಾಗಾಗಿ 6 ಮಾರ್ಕ್ಸ್ ಕೆಲವೊಂದಿಲ್ಲ ಅಂದರೆ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಯಾವ ಕಾನ್ಸೆಪ್ಟ್ನೂ ಕೂಡ ನೆಗ್ಲೆಕ್ಟ್ ಮಾಡ್ದೇ ಪ್ರತಿಯೊಂದೂ ಕಲಿಬೇಕು, ಗೊತ್ತಾಯ್ತಾ. ಸೊ ನಮಗೀಗ ಮೈಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ ಇಷ್ಟೂ ಕೂಡ ಮುಗಿಸಿದ್ದೀವಿ ನಾವು.
ಹೌದು ತಾನೆ. ಸೊ ನಮ್ಮ ಮೈಕ್ರೋ ಎಕನಾಮಿಕ್ಸಲ್ಲಿ 4 ಚಾಪ್ಟರ್ಸ್ ಬರುತ್ತೆ, ಅದಿಷ್ಟನ್ನು ಕಂಪ್ಲೀಟ್ ಮಾಡಾಗಿದೆ ನಾವು ನಮ್ಮ ಕ್ಲಾಸಲ್ಲಿ. ಇಂಟ್ರಡಕ್ಷನ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಆಮೇಲೆ ಥಿಯರಿ ಆಫ್ ಫರ್ಮ್ ಆ್ಯಂಡ್ ಪರ್ಫೆಕ್ಟ್ ಕಾಂಪಿಟೇಷನ್. ಓಕೆ, ನೆಕ್ಸ್ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಏನು ಲೆಸನ್ ಬರುತ್ತೆ, ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ ಅಂತ ನೋಡೋಣ. Second part is what? Macroeconomics, isn't it? Macroeconomics. In this also we have 4 chapters. Macroeconomics allu namige 4 chapters ide. Okay, so under that first chapter is introduction. Second chapter, national income accounting. National income accounting. And third chapter is money and banking. Third chapter is money and banking. Fourth chapter, determination of income. Determination of income. Determination of income and employment. So these are the 4 chapters what we have to study under this part 2 of macroeconomics of your second PUC economics. Okay, that is first one is what? Introduction chapter. Second one is national income accounting, and third chapter is money and banking. Fourth chapter is determination of income and employment. Okay, see in this first chapter, that is in introduction, what you may be studying? Yes, it all tells about macroeconomics. What is meant by macroeconomics? Then who is the founding father of modern economics? Okay, and what are the differences between microeconomics and macroeconomics? Then you will be knowing about the capitalist economy. What do you mean by this? Then what do you mean by government? What do you mean by household sector? Then who are the economic agents? So like this various aspects you will be knowing in this first chapter, that is introduction chapter. And the second one is national income accounting. Okay, here you will be knowing about the concepts like what do you mean by national income. Okay, then after that, how do we calculate that? Then what do you mean by GDP? What do you mean by GNP? How can we calculate that? Okay, so here you will be knowing the different types of identities of macroeconomy, that is under the heading like macroeconomic identities. There you will be knowing about what do you mean by GDP, then what is the formula to calculate GDP, what is GDP, what is the expansion here? Yes, it is gross domestic product. In that only you will be knowing about what is meant by GNP, that is gross national product. What is gross national product? Then how do we calculate that? Then what is NDP, net domestic product, net national product? Okay, what do you mean by personal income? Like this. And another one is personal disposable income, like this. Okay, then what are the different methods of measuring GDP? About all these things you will be knowing in this second chapter, that is second chapter of macroeconomics, that is under the heading national income accounting.
See, in this macroeconomics, these three chapters are very, very important, and that too, national income accounting is also very important. Okay, and third one is what? Money and banking. So here you will be knowing about what do you mean by money, what is money, what is bank, and which is a central bank of India. Yes, which is a central bank of India? Yes, it is RBI alva. Reserve Bank of India is a central bank in India. So you will be knowing what are the functions of this RBI also here. Okay, and what are the different functions of money? By knowing the meaning of money, even we have to know the functions of money. Money functions ಏನಿದೆ ಆಯಿತಾ. ಅದಾದ ನಂತರ what are the functions of RBI, very important. And we'll be knowing the legal definitions of money, like we have a different types of money like M1, M2, M3 and M4. So what do you mean by that? M1, M2, M3, M4. Okay, so about that you will be knowing. Along with that you will be knowing how to calculate this money. M1, how can we calculate that? So about all these concepts you will be knowing in this chapter. Okay, then what is open market operations and all you will be knowing in this chapter, that is third chapter of macroeconomics, that is under the title money and banking. Then we have fourth chapter, that is determination of income and employment, isn't it? So here you will be knowing about what do you mean by consumption, okay, what do you mean by employment, then what is meant by deficit demand, what is meant by excess demand. Okay, then what are the factors that cause change in the aggregate demand. Okay, so you'll be knowing about the supply side of macroeconomic equilibrium, another concept like multiplier mechanism, and another one is paradox thrift, like this. Okay, there you will come across some of the graphical representation in order to understand about this consumption function and even the multiplier function. And along with that you will be knowing about the interest rate, availability of credit, when it can happen, like this. Okay, so where here in this fourth chapter, that is determination of income and employment. So now you are having very limited syllabus, only 8 chapters, so very easy for you only if you ಅಂಡರ್ಸ್ಟ್ಯಾಂಡ್. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದರೆ ಮಾತ್ರ 8 ಚಾಪ್ಟರ್ಸೇ ಈಸಿ ಆಗುತ್ತೆ, ಗೊತ್ತಾಯ್ತಾ. ಸೊ ನಾವೀಗ ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ, ಅದರಲ್ಲಿ 4 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. ಈಗ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟಾರ್ಟ್ ಮಾಡ್ಕೋಬೇಕು. ಅದರಲ್ಲಿ ಯಾವುದು ಫಸ್ಟ್ ಚಾಪ್ಟರ್. ಓಕೆ, so before we could start this macroeconomics, first let me tell you what we have studied in microeconomics. Microeconomics ಅಲ್ಲಿ ಏನು ಕಲ್ತ್ರಿ? Basically what do you mean by microeconomics? See, in that microeconomics we have completed already how many chapters? 4 chapters. Means microeconomics part is completed for our exam purpose, isn't it? So what is this micro? Micro means what? Small, isn't it? Micro means what? Small. Then how do you define, or what do you mean by this microeconomics? Yes, microeconomics is mainly concerned with the study of the behavior of individual economic unit of the economy, isn't it? What is microeconomics? Microeconomics means it studies about the ಇಂಡಿವಿಜುವಲ್ ಎಕನಾಮಿಕ್ ಯೂನಿಟ್ ಇನ್ ದ ಎಕಾನಮಿ. ಒಂದ್ರ ಬಗ್ಗೆ ಅಷ್ಟೇ ಇಲ್ಲಿ ಓದ್ತಾ ಇರ್ತೀರಾ, ಏನಿರ್ಬೋದು? ಸೇ ಫಾರ್ ಎಕ್ಸಾಂಪಲ್ ಇಟ್ ಮೈಟ್ ಬಿ ರಿಗಾರ್ಡಿಂಗ್ ಅ ಇಂಡಿವಿಜುವಲ್ ಕನ್ಸ್ಯೂಮರ್ ಆರ್ ಅ ಇಂಡಿವಿಜುವಲ್ ಫರ್ಮ್, isn't it? So like that you might be studying. We have discussed that here. For example, if you take in the second chapter of microeconomics, we studied that about the theory of consumer behavior, that is how does the consumer behave there according to the different prices, how does he demand for the goods alva. So ಬೆಲೆ
ಬೇರೆ ಬೇರೆ ರೀತಿ ಅಂದರೆ ಬೆಲೆಯಲ್ಲಿ ಬದಲಾವಣೆ ಆದರೆ, ಪ್ರಾಡಕ್ಟ್ ಪ್ರೈಸಸ್ ಚೇಂಜಸ್ ಆದರೆ, ಸೊ ಡಿಮ್ಯಾಂಡ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಕನ್ಸ್ಯೂಮರಿಂದ ಕೂಡ ನಾವಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಅಲ್ಲೇ ನಮಗೆ ಲಾ ಆಫ್ ಡಿಮ್ಯಾಂಡ್ ಕೂಡ ಗೊತ್ತಾಯಿತು. ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟಂಟ್, when the prices of the goods are increasing, the demand of the goods decreases, and when the prices of the goods are decreasing, the demand for the goods will increase, isn't it? So like this, ಅಂದರೆ ಒಬ್ಬ ಇಂಡಿವಿಜುವಲ್ ಕನ್ಸ್ಯೂಮರ್ ಬಗ್ಗೆ ಇರ್ಬೋದು ಅಥವಾ ಕಸ್ಟಮರ್ ಬಗ್ಗೆ ಇರ್ಬೋದು, ಇಲ್ಲ ಒಂದು ಇಂಡಿವಿಜುವಲ್ ಫರ್ಮ್ ಬಗ್ಗೆ ಕೂಡ ಅಲ್ಲಿ ತಿಳ್ಕೊತಾ ಹೋದ್ವಿ ಅಲ್ವಾ. ಥರ್ಡ್ ಚಾಪ್ಟರಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಲ್ಲೇನು ಗೊತ್ತಾಯ್ತು ನಮಗೆ, ಪ್ರೊಡಕ್ಷನ್ ಅಂದ್ರೇನು, ವಾಟ್ ಯು ಮೀನ್ ಬೈ ಪ್ರೊಡಕ್ಷನ್, ದ ಕನ್ವರ್ಷನ್ ಆಫ್ ಇನ್ಪುಟ್ ಇಂಟು output, or the conversion of raw material into output can be called as what, production. Who will undertake this production activity? Yes, a producer or a firm. So produce ಆದ ನಂತರ ಪ್ರಾಡಕ್ಟ್ಸ್ ಏನು ಮಾಡ್ತಾರೆ, ಸೊ ಮಾರ್ಕೆಟಿಗೆ ಸೇಲ್ ಮಾಡಲಿಕ್ಕೆ ಕಳಿಸ್ತಾರೆ. ಅಂದರೆ the producer will distribute these goods or output to the market so that the consumer will demand for the goods. ಹಾಗಾದ್ರೆ ಪ್ರೊಡ್ಯೂಸರು ಅಲ್ಲಿ ಏನು ಎಸ್ಟಿಮೇಟ್ ಮಾಡ್ತಾರೆ ಅಂದರೆ ಕಾಸ್ಟ್, ಎಷ್ಟು ಖರ್ಚಾಯಿತು ನಮಗೆ ಪ್ರಾಡಕ್ಟ್ಸ್ ತಯಾರಾಗಲಿಕ್ಕೆ ಅಲ್ವಾ. ಸೊ ಅದನ್ನು ಥಿಂಕ್ ಮಾಡ್ತಾರೆ. ಆಲ್ವೇಸ್ ಅ ಪ್ರೊಡ್ಯೂಸರ್ ವಿಲ್ ಹ್ಯಾವ್ ಎ ಇಂಟೆನ್ಷನ್ ಆಫ್ ಅರ್ನಿಂಗ್ ವಾಟ್, ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ ಪ್ರಾಫಿಟ್ ಯಾವಾಗ ಬರುತ್ತೆ ನಮಗೆ, ವೆನ್ ದ ಟೋಟಲ್ ಕಾಸ್ಟ್ ಈಸ್ ಲೆಸ್ ದ್ಯಾನ್ ದ ಟೋಟಲ್ ರೆವೆನ್ಯೂ ಅಲ್ವಾ. ಸೊ ಪ್ರಾಫಿಟ್ ಯಾವಾಗ ಬರುತ್ತೆ, ಪೈ ಈಸ್ ಈಕ್ವಲ್ ಟು TR ಮೈನಸ್ TC, ಅಂದರೆ ಟೋಟಲ್ ರೆವೆನ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಟೋಟಲ್ ಕಾಸ್ಟ್. ನಮಗೆ ಬರೋವಂಥ ದುಡ್ಡು ರೆವೆನ್ಯೂ ಏನಿರುತ್ತೋ ಅದು ಹೆಚ್ಚಿಗೆ ಆಗಿರಬೇಕು ಯಾವುದಕ್ಕಿಂತ ಟೋಟಲ್ ಕಾಸ್ಟ್. ಅಂದರೆ ಒಂದು ವಸ್ತು ತಯಾರು ಮಾಡಲಿಕ್ಕೆ ಎಷ್ಟು ಖರ್ಚು ನಿಭಾಯಿಸಿದೆಯೋ ಕಂಪನಿ, ಅದಕ್ಕಿಂತ ರೆವೆನ್ಯೂ ಹೆಚ್ಚಿಗೆ ಆಗಿರಬೇಕು. ಆ ಒಂದು ಕಂಡೀಷನ್ನ ಫರ್ಮ್ ಅಥವಾ ಕಂಪನೀಸ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಲ್ವಾ. ಸೊ ದ ಟೋಟಲ್ ರೆವೆನ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಟೋಟಲ್ ಕಾಸ್ಟ್, ದಟ್ ಈಸ್ ವಾಟ್ ದ ಫರ್ಮ್ಸ್ ಎಕ್ಸ್ಪೆಕ್ಟೇಷನ್ ಅಲ್ವಾ. ಅದಾದ ನಂತರ ಏನು ತಿಳ್ಕೊಂಡ್ರಿ ನೀವು ನೆಕ್ಸ್ಟು ಅಂದರೆ, we have understood that in the fourth chapter, that is under the heading theory of firm and a perfect competition ಅಲ್ವಾ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು ಅಂತ ಗೊತ್ತಾಯ್ತು. ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಎ ಮಾರ್ಕೆಟ್ ಸಿಚುವೇಶನ್ ವೇರ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಹೂ ಬೈ ಆ್ಯಂಡ್ ಸೆಲ್ ಅ ಹೋಮೋಜಿನಿಯಸ್ ಪ್ರಾಡಕ್ಟ್ ಅಟ್ ಅ ಯೂನಿಫಾರ್ಮ್ ಪ್ರೈಸ್ ಅಲ್ವಾ. ಒಂದೇ ರೀತಿಯಾದಂಥ ವಸ್ತು ಇದೆ, ಅಲ್ಲಿ ಒಂದೇ ಬೆಲೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಯಾರು, ಕಂಪನೀಸ್ಗಳು. ಅಂದರೆ ಒಂದು ಇಂಡಿವಿಜುವಲ್ ಫರ್ಮ್ ಬಗ್ಗೆ ನೀವಲ್ಲಿ ತಿಳ್ಕೊಂಡ್ರಿ ಹೌದು ತಾನೆ. ಸೊ ಈ ರೀತಿ ಒಂದು ಇಂಡಿವಿಜುವಲ್ ಫರ್ಮ್ ಬಗ್ಗೆ ಇರ್ಬೋದು, ಇಂಡಿವಿಜುವಲ್ ಕನ್ಸ್ಯೂಮರ್ ಬಗ್ಗೆ ಇರ್ಬೋದು, ಆ ರೀತಿ ಅರ್ಥ ಮಾಡ್ಕೊಂಡಿದ್ದು ಇದರಲ್ಲಿ ನಾವು ಮೈಕ್ರೋ ಎಕನಾಮಿಕ್ಸಲ್ಲಿ. ಆದರೆ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಆ ರೀತಿ ಇರಲ್ಲ. ಸೊ ಹಾಗಾದ್ರೆ ಏನಿರತ್ತಲ್ಲಿ, ಯಾವ ಚಾಪ್ಟರ್ಸ್ನ ಕಲಿತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಈಗ. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಆಫ್ our second PUC syllabus, that is part second. Okay, so part second ಅಲ್ಲಿ ಬರೋದು ಯಾವುದು ಅಂತ ಹೇಳಿದೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಚಾಪ್ಟರ್ನ ನಾವೀಗ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪಾರ್ಟ್ ಬಿ, ದಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್. Under this we will be knowing about what, first chapter, chapter 1, introduction. Okay, introduction chapter. Okay, already we have understood the meaning of macroeconomics alva. So introduction alli ನಾವು ಇಲ್ಲಿ ಫಸ್ಟ್ ಏನು ತಿಳ್ಕೋಣ ಅಂದರೆ, ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ವಾಟ್ ಡು ಯು ಮೀನ್ ಬೈ ಮ್ಯಾಕ್ರೋ ಎಕನಾಮಿಕ್ಸ್? ಹಿಯರ್ ವಿ ಹ್ಯಾವ್ ಒನ್ ವರ್ಡ್, ದಟ್ ಈಸ್ ಮ್ಯಾಕ್ರೋ. ಕ್ಯಾನ್ ಯು ಟೆಲ್ ಮಿ ವಾಟ್ ಡು ಯು ಮೀನ್ ಬೈ ದಿಸ್? ಎಸ್, ಮ್ಯಾಕ್ರೋ ಮೀನ್ಸ್ ವಾಟ್? ಲಾರ್ಜ್. Isn't it? Macro means what? Large. The word macro implies what? Large, huge, big ಅಲ್ವಾ. ಕೆಲವೊಂದ್ಸರಿ ನಮಗೆ ಲಿಟ್ರಲ್ ಮೀನಿಂಗ್ಸ್ ತುಂಬಾ ಮುಖ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸೆಪ್ಟ್ಸ್ನ, ಹೌದಾನೆ. ಸೊ ಮ್ಯಾಕ್ರೋ ಮೀನ್ಸ್ ವಾಟ್? ಲಾರ್ಜ್. ದೆನ್ ಹೌ ಡು ಯು ಡಿಫೈನ್ ದಿಸ್ ಮ್ಯಾಕ್ರೋ ಎಕನಾಮಿಕ್ಸ್? ದೆನ್ how can you define this macroeconomics?
you will be studying about the economy at a large. Okay, so in this macroeconomics, so it deals with the large segments of the economy such as aggregate demand, aggregate supply, general price level, national income, aggregate employment level, like this. That is known as what? Macroeconomics. What is macroeconomics then? So now let me tell you about what macroeconomics meaning. What is this macroeconomics means? It deals about large segments. It deals about large segments of the economy. Okay, it deals about large segments of the economy such as aggregate supply and demand, aggregate supply and demand, general price level, then national income, then another one is aggregate employment, etc. Okay, that is known as what? Macroeconomics. ಸೊ ಮೈಕ್ರೋಎಕನಾಮಿಕ್ಸಲ್ಲಿ ಒಬ್ಬ ಇಂಡಿವಿಜುವಲ್ ಕನ್ಸ್ಯೂಮರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ ಅಲ್ವಾ. ಫಾರ್ ಎಕ್ಸಾಂಪಲ್, ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡು ಕ್ರಿಯೇಟ್ ಆಗೋವಂಥದ್ದು ಒಬ್ಬ ಕಸ್ಟಮರ್ ಅಥವಾ ಕನ್ಸ್ಯೂಮರಿಂದ ಏನಾಗ್ತಿತ್ತು? ಕಡಿಮೆ ಆಗ್ತಿತ್ತು. ದಟ್ ಈಸ್ ಲಾ ಆಫ್ ಡಿಮ್ಯಾಂಡ್ ಅಲ್ವಾ. ಪ್ರಾಡಕ್ಟ್ ಪ್ರೈಸ್ ಕಡಿಮೆ ಆಯಿತು ಅಂದರೆ ಡಿಮ್ಯಾಂಡ್ ಕ್ರಿಯೇಟೆಡ್ ಬೈ ಅ ಕನ್ಸ್ಯೂಮರ್ ವಾಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ಆಗಲ್ಲ. ಓವರ್ ಆಲ್ ಕನ್ಸ್ಯೂಮರ್ಸ್ ಬಿಹೇವಿಯರ್ ಏನಿದೆ ಅಂದರೆ ಓವರ್ ಆಲ್ ಡಿಮ್ಯಾಂಡ್ ಎಷ್ಟು ಕ್ರಿಯೇಟ್ ಆಗಿದೆ ಮಾರ್ಕೆಟಲ್ಲಿ ಪ್ರಾಡಕ್ಟ್ಸ್ಗೆ ಅಂತ ತಿಳ್ಕೊಳೋದಿರ್ಬೋದು. ಅಲ್ಲಿ ಇಂಡಿವಿಜುವಲ್ ಫರ್ಮ್ ಬಗ್ಗೆ ತಿಳ್ಕೊತಿದ್ರಿ ಅಲ್ವಾ. ಇದರಲ್ಲಿ ಮೈಕ್ರೋ ಎಕನಾಮಿಕ್ಸಲ್ಲಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಇಯರ್ ವಿಲ್ ಬಿ ನೋಯಿಂಗ್ ಅಗ್ರಿಗೇಟ್ ಮೀನ್ಸ್ ವಾಟ್? ಟೋಟಲ್ ಅಲ್ವಾ. ಟೋಟಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಟೋಟಲ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸಪ್ಲೈ ಮಾಡೋದು ಯಾರು? ಫರ್ಮ್ಸ್. ಸೊ ಓವರ್ ಆಲ್ ಫರ್ಮ್ಸು ಅಂದರೆ ಫರ್ಮ್ಸ್ ಅಥವಾ ಕಂಪನೀಸ್ ಟೋಟಲ್ ಆಗಿ ಎಷ್ಟು ಸಪ್ಲೈನ ಮಾಡ್ತಾ ಇದೆ ಗುಡ್ಸ್. ಎ ಫರ್ಮ್, ಬಿ, ಸಿ ಈ ರೀತಿ ಅಂತ ಹೇಳ್ತಿಲ್ಲ ನಾನು. ಏನು ಟೋಟಲ್ ಸಪ್ಲೈ ಆಫ್ ಗೂಡ್ಸ್ ಎಷ್ಟಿದೆ ಮಾರ್ಕೆಟಲ್ಲಿ ಅಂತ ಹೇಳ್ತಾ ಇದ್ದೀವಿ. ಟೋಟಲ್ ತೊಗೊಂಡಾಗ ವಿ ಕ್ಯಾನ್ ಸೇ ದ್ಯಾಟ್ ಓವರ್ ಆಲ್ ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ಹೌ ಮಚ್ ಅಲ್ವಾ. ಟೋಟಲ್ ಪ್ರೊಡಕ್ಷನ್ ಎಷ್ಟಾಗಿದೆ, ಟೋಟಲ್ ಸಪ್ಲೈ ಎಷ್ಟಾಗಿದೆ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಯರ್ ವಿಲ್ ಬಿ ಸ್ಟಡಿಂಗ್ ಅಬೌಟ್ what in this macroeconomics? It will be studying about the large factors or large segments of the economy. That is, it is going to include aggregate supply and demand. Supply yaar madodu? Companies alva. Overall supply value ಎಷ್ಟಿದೆ, ಪ್ರಾಡಕ್ಟ್ಸ್ ಎಷ್ಟು ಸಪ್ಲೈ ಮಾಡಿದ್ದಾರೆ ಫರ್ಮ್ಸ್ ಅನ್ನೋದಿಲ್ಲಿ ತಿಳ್ಕೊತೀರಾ. ನೆಕ್ಸ್ಟ್ ಓವರ್ ಆಲ್ ಡಿಮ್ಯಾಂಡ್ ಮಾರ್ಕೆಟಲ್ಲಿ ಎಷ್ಟಿದೆ, ಎ ಕನ್ಸ್ಯೂಮರ್, ಎ ಬಿ ಸಿ ಕನ್ಸ್ಯೂಮರ್ ಈ ರೀತಿ ಅಲ್ಲ. ಸೊ ಓವರ್ ಆಲ್ ಡಿಮ್ಯಾಂಡ್ ಎಷ್ಟಿದೆ ಪ್ರಾಡಕ್ಟ್ಸಿಗೆ ಕನ್ಸ್ಯೂಮರ್ಸಿಂದ ಅನ್ನೋ ತಿಳ್ಕೊತೀವಿ. ಡಿಮ್ಯಾಂಡ್ ಕ್ರಿಯೇಟ್ ಮಾಡೋರು ಯಾರು? ಕನ್ಸ್ಯೂಮರ್ಸ್. ಸಪ್ಲೈ ಮಾಡೋರು ಯಾರು? ಫರ್ಮ್ಸ್. ಓಕೆ, ನೆಕ್ಸ್ಟ್ ಜನರಲ್ ಪ್ರೈಸ್ ಲೆವೆಲ್. ಪ್ರಾಡಕ್ಟ್ ಪ್ರೈಸ್ ಎಷ್ಟಿದೆ ಜನರಲ್ ಆಗಿ ಅಂತ ತಿಳ್ಕೊತೀವಿ. ಓಕೆ, ಸೊ ಒಂದು ಫರ್ಮ್ದು ಎಷ್ಟಿದೆ ಪ್ರೈಸು ಅಂತ ನೋಡಲ್ಲ, ಜನರಲ್ ಪ್ರೈಸ್ ಲೆವೆಲ್ ನೋಡ್ತೀವಿ. ಅದು ಎದರಲ್ಲಿ? ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಂದ್ರೇನು? ದ ಟೋಟಲ್ ಇನ್ಕಮ್ ದಟ್ ಈಸ್ generated by all the sectors in the economy ಅಲ್ವಾ. ಸೊ ಎಲ್ಲ ಸೆಕ್ಟರ್ಸ್, ಡಿಫ್ರೆಂಟ್ ಸೆಕ್ಟರ್ಸ್ ಏನಿದೆ ನಮ್ಮ ಎಕಾನಮಿಯಲ್ಲಿ, ಅದರಿಂದ ಓವರ್ ಆಲ್ ಇನ್ಕಮ್ ನೀವು ಆ್ಯಡಪ್ ಮಾಡಿದಾಗ ಬರೋವಂಥದ್ದು ಅಲ್ವಾ. ಸೊ ಆ ನ್ಯಾಷನಲ್ ಇನ್ಕಮ್ನು ಕೂಡ ನಾವು ಮ್ಯಾಕ್ರೋ ಎಕನಾಮಿಕ್ಸಲ್ಲೇ ಸ್ಟಡಿ ಮಾಡೋದು. ಮೈಕ್ರೋ ಬರೋಲ್ಲ, ಯಾಕಂದರೆ ಇಯರ್ ವಿಲ್ ಬಿ ಕನ್ಸಿಡರಿಂಗ್ ವಾಟ್? ಆಲ್ ದ ಡಿಫ್ರೆಂಟ್ ಸೆಕ್ಟರ್ಸ್ ಇನ್ಕಮ್,
or all the different sectors revenue, and you will be considering all the firm supply value and all the customers demand of for goods, isn't it? And another one is aggregate employment. Aggregate ಅಂದ್ರೆ ಏನು ಅಂತ ಹೇಳಿದೆ, ಟೋಟಲ್ ಅಲ್ವಾ. ಸೊ ಟೋಟಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಏನಿದೆ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಮ್ಯಾಕ್ರೋ ಎಕನಾಮಿಕ್ಸ್. ಸೊ ವಿ ಕ್ಯಾನ್ ರೈಟ್ ದ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಆಸ್ ವಾಟ್? It deals about large segments of the economy such as aggregate supply and demand, general price level, national income and aggregate employment, and some more concepts. That's why we have written etc. Okay, you can make a note of it. What is macroeconomics? So now we'll first chapter of macroeconomics ಮಾಡ್ತಿದ್ದೀವಿ, ಅದರಲ್ಲಿ introduction chapter. So first we have to know about what? Macroeconomics. Macroeconomics ಅಂತ ಅರ್ಥ ಆದ ತಕ್ಷಣ ನಮಗೆ ನೆಕ್ಸ್ಟ್ ಏನೇನು ಈ ಚಾಪ್ಟರ್ಸಲ್ಲಿ ಬರುತ್ತೆ ಮತ್ತು ಈ ಪಾರ್ಟಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗತ್ತೆ ನಮಗೆ. ಓಕೆ, see other one, before studying this one we have studied about microeconomics, isn't it? So what do you mean by that microeconomics? Then it deals with the individual economic unit of the economy. I said individual means what? It might be regarding firm, individual firm or individual consumer or individual customer, isn't it? So micro itself basically means what? Small, isn't it? So there what happened there? ಏನಾಯ್ತಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂದರೆ we have seen the consumers, isn't it? Individual consumer according to their taste, preference, income level, every individual consumer used to demand for different number of goods. That is, every individual consumer used to demand the goods at different quantity ಅಲ್ವಾ. ಸೊ ಎಲ್ಲ ಕನ್ಸ್ಯೂಮರ್ಸು ಕೂಡ ಸೇಮ್ ಕ್ವಾಂಟಿಟಿ ಆಫ್ ಗೂಡ್ಸ್ನ ಡಿಮ್ಯಾಂಡ್ ಮಾಡ್ತಿದ್ದಿಲ್ಲ. ಅವ್ರ ಇನ್ಕಮ್ ಲೆವೆಲು ಮತ್ತು ಅವರು ಟೇಸ್ಟು, ಪ್ರಿಫ್ರೆನ್ಸು, ಅವ್ರ ಇಂಟ್ರೆಸ್ಟ್ ಲೆವೆಲ್ ತಕ್ಕಾಗೆ ಅವರು ಡಿಫ್ರೆಂಟ್ ನಂಬರ್ ಆಫ್ ಗೂಡ್ಸ್, ಅಂದರೆ ಒಬ್ಬರು ಈಗ 10 ಯೂನಿಟ್ಸ್ ಆಫ್ ಗೂಡ್ಸ್ನ ಡಿಮ್ಯಾಂಡ್ ಮಾಡಿದ್ರೆ ಇನ್ನೊಬ್ಬರು 5 ಯೂನಿಟ್ಸ್ ಆಫ್ ಗೂಡ್ಸ್ನ ಡಿಮ್ಯಾಂಡ್ ಮಾಡಿರ್ಬೋದು ಅಲ್ವಾ. ಈ ರೀತಿ ಇತ್ತು. ಆಮೇಲೆ ಅಲ್ಲಿ ಪ್ರತಿಯೊಬ್ಬ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕೂಡ ಬೇರೆ ಬೇರೆ ಆಗಿತ್ತು ಅಲ್ವಾ. ಸೊ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಾವು ಇಂಡಿವಿಜುವಲ್ ಎಕನಾಮಿಕ್ ಯೂನಿಟ್ ಬಗ್ಗೆ ಅಲ್ಲಿ ಸ್ಟಡಿ ಮಾಡ್ತಾ ಹೋದ್ರಿ, ಹೌದಾನೆ. ಸೊ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಮತ್ತು ಮ್ಯಾಕ್ಸಿಮಮ್ ಯುಟಿಲೈಸ್ ಆಗಬೇಕು ನಾವು ತೊಗೊಂಡಿರೋ ಪ್ರಾಡಕ್ಟ್ಸು ಅಂತ ಯೋಚನೆ ಮಾಡ್ತಿದ್ರು ಯಾರು? ಕನ್ಸ್ಯೂಮರ್ಸಲ್ಲಿ. ಅದೇ ಈಗ ಕಂಪನೀಸ್ ಅಥವಾ ಫರ್ಮ್ಸ್ ತೊಗೊಂಡ್ರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಇಂಡಿವಿಜುವಲ್ ಫರ್ಮ್ ಅಥವಾ ಕಂಪನಿ ಬಗ್ಗೆ ಸ್ಟಡಿ ಮಾಡಿದ್ರಿ. ಅಲ್ಲಿ ಪ್ರತಿಯೊಂದು ಕಂಪನಿ ಕೂಡ ಏನು ಯೋಚನೆ ಮಾಡುತ್ತೆ ಅಂದರೆ, ಸೊ ದೇ ವಾಂಟ್ ಟು ಯುಟಿಲೈಸ್ ದ ರಾ ಮೆಟೀರಿಯಲ್ಸ್ ಇನ್ ಅ proper way. Okay, 100% utilization should be made. So they will be thinking about the cost or the expenses what the company or a firm will incur in order to produce a product ಅಲ್ವಾ. ಒಂದು ವಸ್ತು ತಯಾರಾಗಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡ್ತಿದ್ರು. ಅದರಲ್ಲೇ ದೇ ವಾಂಟ್ ಟು ಮಿನಿಮೈಸ್ ದ ಕಾಸ್ಟ್ ಆದಷ್ಟು ಕೂಡ ಕಡಿಮೆ ಆಗಬೇಕು, ರೆವೆನ್ಯೂ ಜಾಸ್ತಿ ಆಗಬೇಕು ಅಂತ ಯೋಚನೆ ಮಾಡ್ತಿತ್ತು ಅಲ್ವಾ ಮೈಕ್ರೋ ಎಕನಾಮಿಕ್ಸಲ್ಲಿ. ಇಂಡಿವಿಜುವಲ್ ಫರ್ಮ್ಸ್ ಆಗಿದ್ದು ಅದ್ರ ಜೊತೆಗೆ ಮ್ಯಾಕ್ಸಿಮೈಸ್ ಮಾಡಬೇಕಪ್ಪ ನಮ್ಮ ಪ್ರಾಫಿಟ್ ಅಂದರೆ ಲಾಭ ಜಾಸ್ತಿ ಆಗಬೇಕು. ಲಾಭ ಜಾಸ್ತಿ ಆಗಬೇಕು ಅಂದರೆ ಪ್ರಾಡಕ್ಟ್ಸ್ ಹೆಂಗೆ ತಯಾರು ಮಾಡಬೇಕು ದ ಕಂಪನಿ ಹ್ಯಾಸ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ಅ ಕನ್ಸ್ಯೂಮರ್ ಅಲ್ವಾ. ಕನ್ಸ್ಯೂಮರ್ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂಗೆ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಎಲ್ಲಿ ಮಾರ್ಕೆಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ, ಅವೈಲಬಲ್ ಇರಬೇಕು ಯಾವಾಗಲೂ ಕೂಡ ಅಲ್ವಾ. ಸೊ ಖರ್ಚು ಕಡಿಮೆ ಆಗಬೇಕು, ಕಾಸ್ಟ್ ಕಡಿಮೆ ಆಗಬೇಕು, ಕಾಸ್ಟ್ ಕಟ್ಟಿಂಗ್ ಮೆಥಡ್ನ ನೋಡ್ತಾರೆ ಅಲ್ವಾ. ಆಮೇಲೆ ಯಾವ್ದು ಇನ್ಪುಟ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಯಾವ್ಯಾವ ಇನ್ಪುಟ್ ಇದೆ, ಆ ಪ್ರೈಸಸ್ ಯಾವ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇನ್ಪುಟ್ ಪ್ರೈಸ್ ಚೇಂಜ್ ಆಗ್ತಾ ಹೋದಂಗೆ ಔಟ್ಪುಟ್ ಪ್ರೈಸ್ ಯಾವ ರೀತಿ ಇತ್ತು. ಸೊ ಈ ರೀತಿ ಎಲ್ಲ ನೋಡ್ಕೊಂಡ್ರಿ. ಅದ್ರ ಜೊತೆಗೆ ಒಂದೇನಪ್ಪ ನಾವು ತುಂಬ ಇಂಪಾರ್ಟೆಂಟ್ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಲ್ಲಿ ಅಂದರೆ, ಸೊ ಇನ್ಪುಟ್ ಪ್ರೈಸ್ ಯಾವಾಗಲೂ ಏನಾಗಿರಬೇಕು, ಪ್ರೊಡಕ್ಷನ್ ಎಕ್ಸ್ಪೆನ್ಸು ಕಡಿಮೆ ಆಗಿರಬೇಕು, ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗಿರಬೇಕು, ಗೊತ್ತಾಯ್ತಾ. ಫರ್ಮ್ಸಿಗೆ ರೆವೆನ್ಯೂ ಏನಾಗಿರಬೇಕು,
ಹೆಚ್ಚಿಗೆ ಆಗಿರಬೇಕು, ಆವಾಗ ಮಾತ್ರ ಕಂಪನಿಗೆ ಪ್ರಾಫಿಟ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಒಂದು ಮುಖ್ಯವಾದಂಥ ಉದ್ದೇಶ ಪ್ರತಿಯೊಂದು ಫರ್ಮ್ದು ಕೂಡ ಏನಪ್ಪ ಅಂದರೆ ಟು ಮ್ಯಾಕ್ಸಿಮೈಸ್ ಇಟ್ಸ್ ಪ್ರಾಫಿಟ್. ಎವ್ರಿ ಫರ್ಮ್ ವಾಂಟ್ ಟು ಮ್ಯಾಕ್ಸಿಮೈಸ್ ಇಟ್ಸ್ ಪ್ರಾಫಿಟ್. ಸೊ ಪ್ರಾಫಿಟ್ ಜಾಸ್ತಿ ಮಾಡಬೇಕು ಅಂದರೆ ಏನು ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ? ಎಸ್, ಟಿ ಆರ್ ಶುಡ್ ಬಿ ಗ್ರೇಟರ್ ದ್ಯಾನ್ ಟಿ ಸಿ ಅಂತೆಲ್ಲ ಗೊತ್ತಾಯ್ತಲ್ವಾ. ಸೊ ಅಲ್ಲಿ ನಾವು ಎಂಪ್ಲಾಯಬಿಲಿಟಿ ಯಾವ ರೀತಿ ಕೊಡ್ತಾರೆ, ವೇಜ್ ರೇಟ್ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅನ್ನೋದೆಲ್ಲ ತಿಳ್ಕೊಂಡ್ವಿ, ಅಂದರೆ ಒಂದು ಇಂಡಿವಿಜುವಲ್ ಫರ್ಮ್ ಬಗ್ಗೆ. ಅದರಲ್ಲಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಾವು ಟೋಟಲ್ ಡಿಮ್ಯಾಂಡ್ ಎಷ್ಟಿದೆ ಮಾರ್ಕೆಟಲ್ಲಿ ಪ್ರಾಡಕ್ಟ್ಸಿಗೆ, ಮತ್ತು ಓವರಾಲ್ ಸಪ್ಲೈ ಎಷ್ಟಿದೆ ಮಾರ್ಕೆಟಲ್ಲಿ ಕಂಪನೀಸ್ ಅಥವಾ ಫರ್ಮ್ಸ್ ಕಡೆಯಿಂದ ತೊಗೋತೀವಿ. ಇಂಡಿವಿಜುವಲ್ ಫರ್ಮ್ ಬಗ್ಗೆ ಸ್ಟಡಿ ಮಾಡಲ್ಲ. ಆಮೇಲೆ ನ್ಯಾಷನಲ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಜೊತೆಗೆ ಟೋಟಲ್ ಎಂಪ್ಲಾಯಬಿಲಿಟಿ ಎಷ್ಟಿದೆ, ಎಂಪ್ಲಾಯ್ಮೆಂಟ್ ಲೆವೆಲ್ ಎಷ್ಟಿದೆ, ಆ ರೀತಿ ಅರ್ಥ ಮಾಡ್ಕೊತಾ ಹೋಗ್ತೀವಿ ಇಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ನೇದಾಗಿ ಎಕನಾಮಿಕ್ ಏಜೆಂಟ್ ಅಂದರೆ ಏನು ಅಂತ ತಿಳ್ಕೊಬೇಕು ನಾವಿಲ್ಲಿ. ಓಕೆ, ಹೂ ಇಸ್ ನೋನ್ ಆಸ್ ಎಕನಾಮಿಕ್ ಏಜೆಂಟ್, ದೆನ್ ವಾಟ್ ಇಸ್ ಇಟ್ ಇನ್ಕ್ಲೂಡ್? Who is a economic agent, that we have to know now. Okay, this is important for 1 mark even in the exam. Okay, what is economic agent concept or who are economic agents anta keltare. Okay, so what do you mean by this economic agents? See, economic agents means those individuals or institutions which take economic decisions. Okay, ಯಾರು ಎಕನಾಮಿಕ್ ಡಿಸಿಷನ್ಸ್ನ ತಗೋತಾರೋ ಅವ್ರಿಗೆ ನಾವೇನಂತ ಕರಿತೀವಿ? ಎಕನಾಮಿಕ್ ಏಜೆಂಟ್ಸ್. ಹಾಗಾದರೆ ಯಾರು ಎಕನಾಮಿಕ್ ಡಿಸಿಷನ್ಸ್ನ ತಗೋತಾರೆ ಅಂದರೆ ಇಟ್ ಇನ್ಕ್ಲೂಡ್ಸ್ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಗವರ್ಮೆಂಟ್, ಓಕೆ, ಕಾರ್ಪೊರೇಷನ್, banks, etc. So these are the economic agents. So what do you mean by economic agents? Let us write that those economic agents means, important for 1 mark. Okay, economic agents means those individuals or institutions which take economic decisions, so that is known as what? Economic agents. Okay, who are economic agents here? Economic agents means those individuals or institutions ಆಗಿರ್ಬೋದು, ಇಂಡಿವಿಜುವಲ್ಸ್ ಆಗಿರ್ಬೋದು, ಯಾರು ಎಕನಾಮಿಕ್ ಡಿಸಿಷನ್ಸ್ನ ತಗೋತಾರೋ ಅವ್ರಿಗೆ ನಾವೇನಂತ ಕರಿತೀವಿ? ಎಕನಾಮಿಕ್ ಏಜೆಂಟ್ಸ್. ಓಕೆ, ದೆನ್ ಹೂ ಆರ್ ದ ಎಕನಾಮಿಕ್ ಏಜೆಂಟ್ಸ್? ಯಾರು ಎಕನಾಮಿಕ್ ಏಜೆಂಟ್ಸ್ ಹಾಗಾದರೆ? ಐ ಸೆಡ್ ನೋ ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್. ಇಂಡಿವಿಜುವಲ್ಸ್ ಅಂದರೆ ಯಾರು ಬರ್ಬೋದು ಹೇಳಿ? ಎಸ್, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್. ಓಕೆ, ಇವರೆಲ್ಲ ಏನು ಇಂಡಿವಿಜುವಲ್ಸ್. ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವ್ದು ಬರುತ್ತೆ? Bank, corporations, government. So all these together can be called as what? Economic agents. Okay, so who are economic agents here? It includes what? That we have to know now. Okay, it includes what? Firstly, consumers. Okay, second one is producers,
government, it also includes what? Government, then corporation, and another one is banks, etc. Okay, it also includes what? Government, corporation, banks, etc. So these are the economic agents. Okay, so what do you mean by economic agents? It means those individuals or institutions who take or which take economic decisions. ಇಲ್ಲಿ ಇಂಡಿವಿಜುವಲ್ಸ್ ಅಂದರೆ ಯಾರು ಆಗ್ತಾರೆ? ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್. ಓಕೆ, ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾರು? ಗೌರ್ಮೆಂಟ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು ಅಲ್ವಾ, ಬ್ಯಾಂಕ್ಸ್ ಇರ್ಬೋದು. ಹಾಗಾದರೆ ಇಲ್ಲಿ ಯಾರು ಎಕನಾಮಿಕ್ ಏಜೆಂಟ್ಸ್ ಅಂದರೆ? ಹೂ ಆರ್ ದ ಎಕನಾಮಿಕ್ ಏಜೆಂಟ್ಸ್? ಇಟ್ ಇನ್ಕ್ಲೂಡ್ಸ್ ವಾಟ್? ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಗೌರ್ಮೆಂಟ್, ಕಾರ್ಪೊರೇಷನ್, ಬ್ಯಾಂಕ್ಸ್, ಎಕ್ಸೆಟ್ರಾ. Already we know the meaning of this, isn't it? Who is a consumer, who is a producer, then who is a what do you mean by government, corporation and all. Okay, and even you may get this question like, who are the macroeconomic decision makers? ಮ್ಯಾಕ್ರೋ ಎಕಾನಮಿಯಲ್ಲಿ ಡಿಸಿಷನ್ ಮಾಡೋವಂಥವ್ರು ಯಾರು ಅಂದರೂ ಒಂದೇ, ಇಲ್ಲ ಹೂ ಆರ್ ದ ಎಕನಾಮಿಕ್ ಏಜೆಂಟ್ಸ್ ಅಂದರೂ ಒಂದೇ. ಓಕೆ, ಸೊ ಇಲ್ಲಿ ಇದೆ ನೋಡಿ, ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಗೌರ್ಮೆಂಟ್. ಫಸ್ಟ್ ಒನ್, ಕನ್ಸ್ಯೂಮರ್ಸ್. ಯಾರು ಇವರು ಕನ್ಸ್ಯೂಮರ್ಸ್ ಅಂದರೆ? ವಿ ಆರ್ ದ ಕನ್ಸ್ಯೂಮರ್ಸ್, isn't it? ಸೊ ಎ ಪರ್ಸನ್ ಹೂ ಪರ್ಚೇಸ್ ಗೂಡ್ಸ್ ಆರ್ ಸರ್ವೀಸ್ ಆ್ಯಂಡ್ ಯೂಸಸ್ ಇಟ್. ಯಾರು ವಸ್ತುಗಳನ್ನ ಖರೀದಿ ಮಾಡ್ತಾರೆ ಮತ್ತು ಅದನ್ನು ಉಪಯೋಗಿಸ್ತಾರೋ, ಅದರಿಂದ ಬೆನಿಫಿಟ್ ಪಡಿತಾರೋ ಅವ್ರಿಗೆ ನಾವೇನಂತ ಹೇಳ್ತೀವಿ? ಕನ್ಸ್ಯೂಮರ್ಸ್. ನಮ್ಮ ಎಕನಾಮಿಕ್ ಟರ್ಮ್ಸಲ್ಲಿ ಕನ್ಸ್ಯೂಮರ್, ಕಸ್ಟಮರ್ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತಿರ್ತಾರೆ ಆಸ್ ಅ ಸಿನಾನಿಮ್. ಗೊತ್ತಾಯ್ತಾ? ಸೊ ಇಲ್ಲಿ ಕನ್ಸ್ಯೂಮರ್ ಅಂದರೆ ಕಸ್ಟಮರ್ ಹೂ ಪರ್ಚೇಸ್ ಗೂಡ್ಸ್, isn't it? The people who purchase goods or a service can be called as what? Consumer, isn't it? So consumer who decide what and how much to consume. ಯಾವುದನ್ನು ಪರ್ಚೇಸ್ ಮಾಡಬೇಕು, ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋರು ಯಾರು? ಕನ್ಸ್ಯೂಮರ್ಸ್. ಓಕೆ, ಸೊ ಕನ್ಸ್ಯೂಮರ್ ಅಂದರೆ ಯಾರು? ಹೂ ಡಿಸೈಡ್ what and how much to consume ಅಲ್ವಾ? ಸೊ ಕನ್ಸ್ಯೂಮರ್, ಗ್ರಾಹಕ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ. ಕನ್ಸ್ಯೂಮರ್ ಅನ್ನು ಏನು ಮಾಡ್ತಾರೆ? ಹೂ ಡಿಸೈಡ್ ವಾಟ್ ಆ್ಯಂಡ್ ಹೌ ಮಚ್ ಟು ಕನ್ಸ್ಯೂಮ್. ಯಾವ ಗೂಡ್ಸ್ನ ಪರ್ಚೇಸ್ ಮಾಡಬೇಕು, ಯಾವ ಸರ್ವೀಸ್ನ ಪರ್ಚೇಸ್ ಮಾಡಬೇಕು, ಅಂದರೆ ಯಾವ ಸರ್ವೀಸ್ನ ನಾವು ಪ್ರಿಫರ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರಿಫರ್ ಮಾಡಬೇಕು, ಅಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಹೇಳೋರು ಯಾರು? ಕನ್ಸ್ಯೂಮರ್ಸ್. ಓಕೆ, ಈಸ್ ಒನ್ ಆಫ್ ದ ಇಂಡಿವಿಜುವಲ್ ಹೂ ವಿಲ್ ಬಿ ಟೇಕಿಂಗ್ ಅ ಎಕನಾಮಿಕ್ ಡಿಸಿಷನ್. ಓಕೆ, ಸೊ ಕನ್ಸ್ಯೂಮರ್ ಅಂದರೆ ಯಾರು? ಹೂ ಡಿಸೈಡ್ ವಾಟ್ ಆ್ಯಂಡ್ ಹೌ ಮಚ್ ಟು ಕನ್ಸ್ಯೂಮ್ ಈಸ್ ನೋನ್ ಆಸ್ ವಾಟ್? ಕನ್ಸ್ಯೂಮರ್, ಗ್ರಾಹಕ ಅಂತ ಹೇಳ್ತೀವಲ್ವಾ ಅವರು. ನೆಕ್ಸ್ಟ್ ಈಸ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಅಂದರೆ ಯಾರು? ಯಾರು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅಂದರೆ ಯಾರು ಇನ್ಪುಟ್ ಇದ್ದಿದ್ದನ್ನು ಔಟ್ಪುಟ್ ಆಗಿ ಮಾಡೋವಂಥವ್ರು ಮ್ಯಾನುಫ್ಯಾಕ್ಚರರ್. ಪ್ರೊಡ್ಯೂಸರ್ ಅಂದರೆ ಅಲ್ವಾ? ಸೊ ಇಲ್ಲಿ ದ ಪರ್ಸನ್ ಹೂ ಪ್ರೊಡ್ಯೂಸಸ್ ದ ಗೂಡ್ಸ್ ಫಾರ್ ದ ಕಸ್ಟಮರ್ಸ್ ಇನ್ ದ ಮಾರ್ಕೆಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಟ್? ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ who decide what and how much to produce ಅಲ್ವಾ? ಸೊ ವಸ್ತುಗಳನ್ನ ತಯಾರು ಮಾಡಬೇಕು ನಿಜ ಪ್ರೊಡ್ಯೂಸರು. ಯಾವುದನ್ನು ತಯಾರು ಮಾಡಬೇಕು, ಯಾವ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳೋರು ಯಾರು ಹೇಳಿ? ಪ್ರೊಡ್ಯೂಸರ್ಸ್. ಓಕೆ, ಸೊ ಪ್ರೊಡ್ಯೂಸರ್ ಮೀನ್ಸ್ ವಾಟ್? ಹೂ ವಿಲ್ ಡಿಸೈಡ್, ಹೂ ವಿಲ್ ಪ್ರೊಡ್ಯೂಸ್ about what to produce and how much to produce is known as what? Producer. Okay, ನಮಗೆ 2 ಮಾರ್ಕ್ಸಲ್ಲಿ ಏನು ಕೇಳ್ಬೋದು? ಇನ್ನೊಂದು ರೀತಿ ಇದೇ ಕ್ವೆಶನ್ ಅಂದರೆ ಹೂ ಆರ್ ದ ಮ್ಯಾಕ್ರೋ ಎಕನಾಮಿಕ್ ಡಿಸಿಷನ್ ಮೇಕರ್ಸ್ ಅಂತ ಕೇಳ್ತಾರೆ.
ಅವಾಗ ಇಂಡಿವಿಜುವಲ್ ಆಗಿ ಬರೀತಾ ಹೋಗ್ಬೇಕು, ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್, ಗೌರ್ಮೆಂಟ್, ಕಾರ್ಪೊರೇಷನ್, ಬ್ಯಾಂಕ್ಸ್, ಆ್ಯಂಡ್ ವಿ ಹ್ಯಾವ್ ಟು ರೈಟ್ ವಾಟ್ ಯು ಮೀನ್ ಬೈ ದಿಸ್. ಕನ್ಸ್ಯೂಮರ್ ಅಂತ ಬರೆದ್ರೆ ಸೊ ಅವ್ರದ್ದೇನಪ್ಪ ಫಂಕ್ಷನ್ನು, ವಾಟ್ಸ್ ದೇರ್ ವರ್ಕ್, ಲೈಕ್ ದ್ಯಾಟ್ ವಿ ಹ್ಯಾವ್ ಟು ರೈಟ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನು ಹೇಳಿದೆ, ಕನ್ಸ್ಯೂಮರ್ ಆಯಿತು. ನೆಕ್ಸ್ಟ್ ಯಾವ್ದು ಹೇಳಿ, ಪ್ರೊಡ್ಯೂಸರ್ಸ್. So producer, what he will do, produces the goods and services, isn't it? So we can write here producers of goods and services who decide who decide what and how much to ಪ್ರೊಡ್ಯೂಸ್. ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ನ ಅಥವಾ ಯಾವ ರೀತಿಯಾದಂಥ ಸರ್ವೀಸ್ನ ಪ್ರೊಡ್ಯೂಸ್ ಮಾಡಬೇಕು, ಜೊತೆಗೆ ಎಷ್ಟು ಗೂಡ್ಸ್ ಅಥವಾ ಎಷ್ಟು ಸರ್ವೀಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಥಿಂಕ್ ಮಾಡೋವಂಥವ್ರು ಅಥವಾ ಡಿಸೈಡ್ ಮಾಡೋವಂಥವ್ರು ಯಾರು, ಪ್ರೊಡ್ಯೂಸರ್ಸ್. ಓಕೆ, ಸೊ ಹಂಗಾಗಿ ಏನು ಬರಿಬೋದಿಲ್ಲ ನಾವು ಅಥವಾ ಏನು ಅರ್ಥ ಮಾಡ್ಕೋತೀವಿ, ಪ್ರೊಡ್ಯೂಸರ್ ಅಂದರೆ ವಸ್ತು ತಯಾರು ಮಾಡೋವಂಥವ್ರು ಅಲ್ವಾ. ಸೊ ತಯಾರು ಮಾಡಿದಂಥ ವಸ್ತುನ ಮಾರ್ಕೆಟಲ್ಲಿ ಅವೈಲಬಲ್ ಇರೋವಾಗ ಮಾಡ್ತಾರೆ ಅಲ್ವಾ. ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆದ ನಂತರ. ಹಾಗಾಗಿ ಏನು ಹೇಳ್ತೀವಿ ಇಲ್ಲಿ, ಪ್ರೊಡ್ಯೂಸರ್ಸ್ ಅಂದರೆ ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಹೂ ಡಿಸೈಡ್ ವಾಟ್ and how much to produce, or what to produce and how much to produce. ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕಿಂತ ಮುಂಚೆ ಯಾವುದೇ ಫರ್ಮ್ ಆಗಲಿ ಎಲ್ಲ ಕಂಪ್ನೀಸ್ ಕೂಡ ಏನು ಮಾಡುತ್ತೆ ಅಂದರೆ, ವಾಟ್ ಆರ್ ದ ಕಸ್ಟಮರ್ಸ್ ಪ್ರಿಫರೆನ್ಸಸ್, ವಾಟ್ ಆರ್ ದ ಕಸ್ಟಮರ್ಸ್ ಟೇಸ್ಟ್. ಒಬ್ಬ ಕನ್ಸ್ಯೂಮರ್ಗೋಸ್ಕರ ಯಾರು ಕೂಡ ಪ್ರಾಡಕ್ಟ್ ತಯಾರು ಮಾಡಲ್ಲ, ಮಾಡಿಫೈ ಮಾಡ್ತಾರಾ, ಇಲ್ಲ. ಸೊ ಎಲ್ಲ ಪ್ರಾಡಕ್ಟ್ಸು ಕೂಡ ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲ ಕಸ್ಟಮರ್ಸು ಕೂಡ ಆಕ್ಸೆಪ್ಟ್ ಮಾಡೋ ರೀತಿ ಇರುತ್ತೆ. ಬಟ್ ಎಲ್ಲ ಕಸ್ಟಮರ್ಸು ತೊಗೊಳಲ್ಲ, ಯಾಕೆ, ದೆರ್ ಇಸ್ ಅ ಇಂಡಿವಿಜುವಲ್ ಡಿಫ್ರೆನ್ಸ್ ಅಲ್ವಾ. ಪ್ರತಿಯೊಬ್ಬ ಕಸ್ಟಮರ್ ಅಥವಾ ಕನ್ಸ್ಯೂಮರ್ದು ಕೂಡ ಇಂಟ್ರೆಸ್ಟ್ ಲೆವೆಲ್ ಬೇರೆ ಆಗಿರುತ್ತೆ. ಎವ್ರಿ ಕನ್ಸ್ಯೂಮರ್ ಇಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಟೇಸ್ಟ್, different level of preference, different level of income, different level of expectations, different kind of satisfaction level, like this, isn't it? ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದರೆ, ಎಲ್ಲ ಕಸ್ಟಮರ್ಸ್ ಕೂಡ ಸೇಮ್ ಕ್ವಾಂಟಿಟಿ ಆಫ್ ಗೂಡ್ಸ್ನ, ಸೇಮ್ ಕೈಂಡ್ ಆಫ್ ಪ್ರಾಡಕ್ಟ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಡಿಮ್ಯಾಂಡ್ ಮಾಡಲ್ಲ. ಹಾಗಾಗಿ ಪ್ರೊಡ್ಯೂಸರ್ಸ್ದು ಡಿಫ್ರೆಂಟ್ ಯೂನಿಕ್ ವೇ ಆಫ್ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ ಅಥವಾ ಗೂಡ್ಸ್ ಇರಬೇಕು. ಯಾಕಂದರೆ ದ ಪ್ರೊಡ್ಯೂಸರ್ ಹ್ಯಾಸ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್ ಆರ್ ದ ಕನ್ಸ್ಯೂಮರ್ಸ್ ಅಲ್ವಾ. ಗ್ರಾಹಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ಪ್ರಾಡಕ್ಟ್ಸ್ನ ತಯಾರು ಮಾಡಬೇಕು, ಅವ್ರಿಗೂ ಸೇವೆ ಕೂಡ ಹೆಂಗಿರಬೇಕು, ಹೌ ಐ ಶುಡ್ ಗಿವ್ ಅ ಸರ್ವೀಸ್ ಆಸ್ ಅ ಸರ್ವೀಸ್ ಪ್ರೊವೈಡರ್. ಎಸ್, ಇಟ್ ಶುಡ್ ಬಿ ಗಿವಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಟು ಅ ಕನ್ಸ್ಯೂಮರ್ ಆರ್ ಅ customer. In that way I have to produce a good or a product or a service. In that way I have to render a service for the customers. So very important task for a producer is what? Producer of goods and services who decide what to produce. ಯಾವ ರೀತಿ ಪ್ರಾಡಕ್ಟ್ಸ್ನ ತಯಾರು ಮಾಡಬೇಕು, ಜೊತೆಗೆ ಎಷ್ಟು ತಯಾರು ಮಾಡಬೇಕು, ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಅ ಪ್ರೊಡ್ಯೂಸರ್ ಹ್ಯಾಸ್ ಟು ಪ್ರೊಡ್ಯೂಸ್. ಹಿ ಹ್ಯಾಸ್ ಟು ಥಿಂಕ್ ಇಟ್ ಪ್ರಾಪರ್ಲಿ ಅಲ್ವಾ. ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಕಂಪನಿ ಅಂದರೆ ಆ ಪ್ರಾಡಕ್ಟ್ಸಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲ ಅಂದರೆ ವೇಸ್ಟ್ ಆಗೋಗುತ್ತೆ ಅಲ್ವಾ. ದೇರ್ ವಿಲ್ ಬಿ ನೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವೆನ್ ದರ್ ಇಸ್ ನೋ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಫ್ರಮ್ ದ ಕಸ್ಟಮರ್ಸ್ ಇನ್ ದ ಮಾರ್ಕೆಟ್. ಸೊ ಹಾಗಾಗಬಾರ್ದು ಅಂದರೆ ಪ್ರೊಡ್ಯೂಸರ್ಸ್ ಆದವರು ಅಂದರೆ ಒಬ್ಬ ಪ್ರೊಡ್ಯೂಸರ್ ಅಲ್ಲ, ಎಲ್ಲ ಫರ್ಮ್ಸ್ ಓನರ್ ಕೂಡ ಯಾವ ರೀತಿ ಪ್ರಾಡಕ್ಟ್ಸ್ನ ತಯಾರು ಮಾಡಬೇಕಾಗತ್ತೆ, ಏನು ಡಿಮ್ಯಾಂಡ್ ಇದೆ, ಜೊತೆಗೆ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ಈಸ್ ಆಲ್ ದ ಫರ್ಮ್ಸ್ ಶುಡ್ ಪ್ರೊಡ್ಯೂಸ್ ಅ ಪ್ರಾಡಕ್ಟ್, ಓಕೆ, in such a way that it should be demandable in the market from the customers. As a result, what happens? There will be no problem for the company as well as for the customers.
ಕಸ್ಟಮರ್ಸ್ಗೂ ಕೂಡ ಅವ್ರು ಇಷ್ಟ ಆಗೋ ರೀತಿಯಲ್ಲಿ ಪ್ರಾಡಕ್ಟ್ಸ್ ಇದ್ದರೆ ಪರ್ಚೇಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಕಂಪನಿ ಕೂಡ ಫರ್ದರ್ ಪ್ರೊಡಕ್ಷನ್ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾ ಇರುತ್ತೆ. ಓಕೆ, ಸೊ ಹಂಗಾಗಿ ಕಸ್ಟಮರ್ಸ್ ಪ್ರಿಫರೆನ್ಸ್ ಏನಿದೆ ತಿಳ್ಕೋಬೇಕು. ಆಗಿಂದಾಗೆ ರಿಸರ್ಚ್ ವರ್ಕ್ನ ಮಾಡ್ತಾ ಇರುತ್ತೆ ಎಲ್ಲ ಕಂಪ್ನೀಸ್ ಕೂಡ ಅಲ್ವಾ. ಸಪ್ರೇಟ್ R&D ಡಿಪಾರ್ಟ್ಮೆಂಟ್ ಅಂತಲೇ ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತಲೇ ಇರುತ್ತೆ. ಕಸ್ಟಮರ್ಸ್ ಪ್ರಿಫರೆನ್ಸ್ ಏನು, ಅವ್ರ ವಾಂಟ್ಸ್ ಏನು, ಇಂಟ್ರೆಸ್ಟ್ ಲೆವೆಲ್ ಏನು, ಅದ್ರ ತಕ್ಕ ಹಾಗೆ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಪ್ರೊಡ್ಯೂಸರ್ಸ್. ಓಕೆ, ಸೊ ದಿಸ್ ಅಬೌಟ್ ಪ್ರೊಡ್ಯೂಸರ್ಸ್. ಆ್ಯಂಡ್ another macroeconomic entity here is what? Government, corporation, banks. So now let us know about that. Okay, government, corporation, bank, etc. Okay, see, government, corporation, banks also take different economic decisions like how much to spend, what is the interest rate to charge on the credit, how much tax has to be collected. So about this, these three different economic entities will be deciding. Okay, so what is that point? It takes different economic decisions like what I said, like how much to spend, then what interest rate, to charge, on the credits. Next, how much